ಈಗ ನೋಡ್ಕೊಳ್ಳಿ ಕ್ವಶನ್ ಅಪ್ಲೈ ಟೇಲರ್ ಸೀರೀಸ್ ಮೆಥಡ್ ಸಾಲ್ವ್ dy by dx is equal to 3x plus y square with y of 0 is equal to 1 and hence find y of point 1 consider up to 4 degree. ನೋಡಿ ಇದನ್ನ ಏನು ಮಾಡೋದು, ಫಸ್ಟ್ ಇದನ್ನ ಬರ್ಕೊಳ್ಳಿ. dy by dx is equal to 3x plus y square ಆಮೇಲೆ y of 0 is equal to 1 ಬರ್ಕೊಳ್ಳಿ. ಇದು ಬರ್ದಾದ್ಮೇಲೆ ಏನು ಮಾಡಿ, ಇದನ್ನ ಲೆಟ್ dy by dx ನ y ಡ್ಯಾಶ್ ಅಂತ ಬರ್ಕೊಳ್ಳಿ. y ಡ್ಯಾಶ್ is equal to 3x plus y square ಅಂತ ಬರ್ಕೊಳ್ಳಿ. ಇದನ್ನ x ನಾಟ್ ಅಂತ ತಗೊಳ್ಳಿ, ಇದನ್ನ y ನಾಟ್ ಅಂತ ತಗೊಳ್ಳಿ. ವಿ ಹ್ಯಾವ್ x ನಾಟ್ ಅಂದರೆ 0, y ನಾಟ್ ಅಂದರೆ 1. ಈಗ ಇದು ತಗೊಂಡಾದ್ಮೇಲೆ ನೀವೇನು ಮಾಡಿ, ನೋವು ಅಂತ ಬರ್ಕೊಳ್ಳಿ. ಈಗ y ಡ್ಯಾಶ್ ಏನು, 3x ಪ್ಲಸ್ y ಸ್ಕ್ವೇರ್. ದೇರ್ಫೋರ್ y ಡ್ಯಾಶ್ ಆಫ್ x ನಾಟ್ ಏನು, 3 ಇಂಟು x ಅಂದ್ರೇನು 0 ಪ್ಲಸ್ y ಅಂದ್ರೇನು y ನಾಟ್ 1 ಸ್ಕ್ವೇರ್. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಶಿಫ್ಟ್ ಟು 9 3 ಈಕ್ವಲ್ ಇದನ್ನ ಟೈಪ್ ಮಾಡ್ಕೊಳ್ಳಿ. 3 ಇಂಟು 0 ಪ್ಲಸ್ 1 ಸ್ಕ್ವೇರ್ ಎಷ್ಟು ಬರುತ್ತೆ ಆನ್ಸರು, 1 ಬರುತ್ತೆ. 1 ಬರ್ಕೊಳ್ಳಿ. ಅರ್ಥ ಆಯ್ತಲ್ಲ, ಇದು y ಡ್ಯಾಶ್ ಆಫ್ x ನಾಟ್ ಆಯಿತು. ನೆಕ್ಸ್ಟು y ಡ್ಯಾಶ್ ಆಫ್ x ನಾಟ್ ಆದ ತಕ್ಷಣ y ಡಬಲ್ ಡ್ಯಾಶ್ನ ಫೈಂಡ್ ಮಾಡಿ. y ಡಬಲ್ ಡ್ಯಾಶ್ನ ಫೈಂಡ್ ಮಾಡೋದು ಯಾವುದು, ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದರೆ ವೈ ಡಬಲ್ ಡ್ಯಾಶ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1, ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದರೆ 2y ಡಿ ವೈ ಬೈ ಡಿ ಎಕ್ಸ್. 2y ಡಿ ವೈ ಬೈ ಡಿ ಎಕ್ಸ್ ಅಂದರೆ ವೈ ಡ್ಯಾಶ್, ಅಂದರೆ ಇದು ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶು, ಎಕ್ಸ್ಗೆ 1, ವೈ ಸ್ಕ್ವೇರ್ಗೆ 2y ವೈ ಡ್ಯಾಶ್. ಇದು ಗೊತ್ತಿರಬೇಕು. ಈಗ ನೋಡಿ ಏನಾಗುತ್ತೆ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ವೈ ಡ್ಯಾಶ್ ಇರೋದು ವೈ ಡಬಲ್ ಡ್ಯಾಶ್ ಆಗುತ್ತೆ, 3x ಇರೋದು 3 ಇಂಟು 1 ಆಗುತ್ತೆ, ವೈ ಸ್ಕ್ವೇರ್ ಇರೋದು 2y ಇಂಟು ವೈ ಡ್ಯಾಶ್ ಆಗುತ್ತೆ. ಅಂದರೆ ವೈ ಡಬಲ್ ಡ್ಯಾಶ್ ಏನಾಯಿತು, 3 ಪ್ಲಸ್ 2y ವೈ ಡ್ಯಾಶ್. ದೇರ್ಫೋರ್ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ is equal to 3 plus 2 into y ಅಂದ್ರೇನು 1, y ಡ್ಯಾಶ್ ಅಂದ್ರೇನು 1. ಕ್ಯಾಲ್ಕುಲೇಟ್ ಹೊಡಿ. 3 plus 2 into 1 into 1 5. ಇದು y ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ನೆಕ್ಸ್ಟ್ y ಟ್ರಿಬಲ್ ಡ್ಯಾಶ್ ಮಾಡೋಕ್ಕೆ ನಿಮಗೆ ಫಾರ್ಮುಲಾ ಏನೇನು ಬೇಕು ಇಲ್ಲಿ ಬರೀತೀನಿ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ ವೈ ಡಬಲ್ ಡ್ಯಾಶ್ ಗೊತ್ತಿರಬೇಕು, ಅಂದರೆ ವೈ ಟ್ರಿಬಲ್ ಡ್ಯಾಶ್ ಆಗುತ್ತೆ. ನೆಕ್ಸ್ಟು ಡಿ ಬೈ ಡಿ ಎಕ್ಸ್ ಆಫ್ 3 0 ಆಗುತ್ತೆ. ನೆಕ್ಸ್ಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಇಂಟು ವೈ ಡ್ಯಾಶ್ ಗೊತ್ತಿರಬೇಕು. ಇದಕ್ಕೆ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ರೂಲ್ ಅಪ್ಲೈ ಮಾಡಬೇಕು. ಹಿಂಗೆ ವೈನ ಇಟ್ಕೋಬೇಕು, ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ ಏನು ವೈ ಡ್ಯಾಶ್, ಅಂದರೆ ಯು ಇಟ್ಕೊಂಡು ವಿಗೆ ಪ್ಲಸ್ ವಿ ಇಟ್ಕೊಂಡು ಯುಗೆ, ಅಂದರೆ ವೈ ಇಟ್ಕೊಳ್ಳಿ, ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ ವೈ ಡ್ಯಾಶ್. ಇಲ್ಲೇನಾಗುತ್ತೆ, ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು ವೈ ಟ್ರಿಬಲ್ ಡ್ಯಾಶ್, 3ಗೆ ಡಿಫ್ರೆನ್ಷಿಯೇಷನ್ ಏನು 0 ಪ್ಲಸ್ 2 ಇಂಟು ವೈ ಇಂಟು ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು ವೈ ಇಟ್ಕೊಳ್ಳಿ, ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ ಏನು ವೈ ಡ್ಯಾಶ್. ಇಲ್ಲೇನಾಗುತ್ತೆ, ವೈ ಟ್ರಿಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 0 ಬಿಟ್ಬಿಡಿ, 2 ಇಂಟು ವೈ ವೈ ಡಬಲ್ ಡ್ಯಾಶ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್
2 into y dash into y dash ಅಂದರೆ y dash ಸ್ಕ್ವೇರ್. therefore y triple dash of x naught ಅಂದರೆ 2 into y ಅಂದರೆ ಏನು y naught. y naught ಎಷ್ಟು 1. y double dash ಎಷ್ಟು 5 ಪ್ಲಸ್ 2 into y dash ಎಷ್ಟು 1 ಸ್ಕ್ವೇರ್. ನೋಡಿ ಇನ್ನೊಂದು ಸತಿ ಹೇಳ್ತೀನಿ. y triple dash ಆಫ್ 2 into y naught ಅಂದರೆ 1, y double dash ಅಂದರೆ 5 ಪ್ಲಸ್ 2 into y dash ಅಂದರೆ 1. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 2 into 1 into 5 ಪ್ಲಸ್ 2 into 1 ಸ್ಕ್ವೇರ್ 12 ಬರುತ್ತೆ. ಈಗ ಮತ್ತೆ ನಿಮಗೆ ಡಿಫ್ರೆನ್ಷಿಯೇಷನ್ ಯಾವ್ದು ಗೊತ್ತಿರಬೇಕಂದ್ರೆ ನೋಡಿ 4 ಡಿಗ್ರಿ ಅಂದರೆ y4 ಡ್ಯಾಶ್ ಗಂಟ ಮಾಡಬೇಕು. y ಟ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಡಿ ಬೈ ಡಿ ಎಕ್ಸ್ ಆಫ್ y ಟ್ರಿಬಲ್ ಡ್ಯಾಶ್ಗೆ y4 ಡ್ಯಾಶ್ ಮತ್ತು y ಇಂಟು y ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ನು. ಇದನ್ನ ಯಾವ ಥರ ಮಾಡೋದಂದರೆ ಈಕ್ವಲ್ ಫಸ್ಟು y ಇಟ್ಕೊಳ್ಳಿ, y ಡಬಲ್ ಡ್ಯಾಶ್ಗೆ y ಟ್ರಿಪಲ್ ಡ್ಯಾಶ್ ಪ್ಲಸ್ y ಡಬಲ್ ಡ್ಯಾಶ್ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ y ಡ್ಯಾಶ್ ಅಂದರೆ ಫಸ್ಟ್ ಇದನ್ನ ಇಟ್ಕೊಂಡು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಪ್ಲಸ್ ಇದನ್ನ ಇಟ್ಕೊಂಡು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವೈನ ಹಂಗೆ ಇಟ್ಕೊಂಡು y ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y ಟ್ರಿಪಲ್ ಡ್ಯಾಶ್ ಬರುತ್ತೆ ಪ್ಲಸ್ y ಡಬಲ್ ಡ್ಯಾಶ್ನ ಹಂಗೆ ಇಟ್ಕೊಂಡು yಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y ಡ್ಯಾಶ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಇನ್ನೊಂದು ಯಾವ್ದು ಬೇಕು y ಡ್ಯಾಶ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ಆಫ್ y ಡ್ಯಾಶ್ ಸ್ಕ್ವೇರ್. ಇದು ಯಾವ ಥರ ಅಂದರೆ y ಡ್ಯಾಶ್ ಸ್ಕ್ವೇರ್ಗೆ ಫಸ್ಟು 2 ಇಂಟು y ಡ್ಯಾಶ್ ಬರ್ಕೋಬೇಕು, ಆಮೇಲೆ y ಡ್ಯಾಶ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದು y ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ y ಡಬಲ್ ಡ್ಯಾಶ್. ಫಸ್ಟ್ ಏನು ಮಾಡಬೇಕು y ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್ ಬರೆದ್ಬಿಟ್ಟು y ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ 2y ಡಬಲ್ ಡ್ಯಾಶ್. ಅರ್ಥ ಆಗ್ತಿದೆಯಲ್ವ? ಇದು ಗೊತ್ತಿರಬೇಕು ನಿಮಗೆ. ಈಗ y ಸ್ಕ್ವೇರ್ಗೆ 2y ಆಮೇಲೆ yಗೇನು y ಡ್ಯಾಶ್, ಅದೇ ಥರ y ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್ y ಡ್ಯಾಶ್ಗೇನು y ಡಬಲ್ ಡ್ಯಾಶ್ ಅಂತ. ಈಗ ನೋಡಿ ಮಾಡೋಣ ಡಿಫ್ರೆನ್ಷಿಯೇಷನ್. y ಟ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು y4 ಡ್ಯಾಶ್ 2 ಇಂಟು y ಡಬಲ್ ಡ್ಯಾಶ್ಗೇನು y ಟ್ರಿಬಲ್ ಡ್ಯಾಶ್ ಪ್ಲಸ್ y ಡಬಲ್ ಡ್ಯಾಶ್ y ಡ್ಯಾಶ್ ಪ್ಲಸ್ 2 ಇಂಟು y ಡ್ಯಾಶ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು 2y ಡ್ಯಾಶ್ y ಡಬಲ್ ಡ್ಯಾಶ್. ಈಗ ನೆಕ್ಸ್ಟ್ ಬಂದು ಮಲ್ಟಿಪ್ಲೈ ಮಾಡಿ y4 ಡ್ಯಾಶ್ ಇಸ್ ಈಕ್ವಲ್ ಟು 2 ಇಂಟು y ಟ್ರಿಬಲ್ ಡ್ಯಾಶ್ ಪ್ಲಸ್ 2 ಇಂಟು ರೀಅರೇಂಜ್ ಮಾಡಿ ಬಂದಿದ್ದೀವಿ y ಡ್ಯಾಶ್ y ಡಬಲ್ ಡ್ಯಾಶ್ ಪ್ಲಸ್ 4 ಇಂಟು y ಡ್ಯಾಶ್ y ಡಬಲ್ ಡ್ಯಾಶ್. ಈಗ y4 ಡ್ಯಾಶ್ ಏನಾಯಿತು 2y ಟ್ರಿಬಲ್ ಡ್ಯಾಶ್ 2 ಪ್ಲಸ್ 4 ಇದು ಲೈಕ್ ಟರ್ಮ್ y ಡ್ಯಾಶ್ y ಡಬಲ್ ಡ್ಯಾಶ್ ಏನಾಗುತ್ತೆ 6 ಟೈಮ್ಸ್ y ಡ್ಯಾಶ್ y ಡಬಲ್ ಡ್ಯಾಶ್ ಆಗುತ್ತೆ. therefore y4 ಡ್ಯಾಶ್ ಆಫ್ x ನಾಟ್ ಅಂದರೆ 2 ಇಂಟು y ಅಂದರೆ 1, y ಟ್ರಿಬಲ್ ಡ್ಯಾಶ್ ಅಂದರೆ 12 ಪ್ಲಸ್ 6 ಇಂಟು y ಡ್ಯಾಶ್ ಅಂದರೆ 1, y ಡಬಲ್ ಡ್ಯಾಶ್ ಅಂದರೆ 5. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 2 ಇಂಟು 1 ಇಂಟು 12 ಪ್ಲಸ್ 6 ಇಂಟು 1 ಇಂಟು 5 54. ಇದು ಆನ್ಸರು. ಈಗ ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಾರ್ಮುಲಾ ಮುಗಿಬೇಕು. ಟೇಲರ್ ಸೀರೀಸ್ ಇಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಟೇಲರ್ಸ್ ಸೀರೀಸ್ ಈಸ್ ಫಾರ್ಮುಲಾ ಬಂದು y ಆಫ್ x ಇಸ್ ಈಕ್ವಲ್ ಟು y ಆಫ್ x ನಾಟ್ ಪ್ಲಸ್ x ಮೈನಸ್ x ನಾಟ್ ಇಂಟು y ಡ್ಯಾಶ್ ಆಫ್ x ನಾಟ್ ಪ್ಲಸ್ x ಮೈನಸ್ x ನಾಟ್ ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು y ಡಬಲ್ ಡ್ಯಾಶ್ ಆಫ್ x ನಾಟ್ ಪ್ಲಸ್ x ಮೈನಸ್ x ನಾಟ್ ಹೋಲ್ ಪವರ್ 3 ಬೈ 3 ಫ್ಯಾಕ್ಟೋರಿಯಲ್ ಇಂಟು y ಟ್ರಿಬಲ್ ಡ್ಯಾಶ್ ಆಫ್ x ನಾಟ್ ಪ್ಲಸ್ x ಮೈನಸ್ x ನಾಟ್ ಹೋಲ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಇಂಟು y4 ಡ್ಯಾಶ್ ಆಫ್ x ನಾಟ್.
ಎಕ್ಸ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ನಾಟ್ ಅಂದರೆ ವೈ ನಾಟ್ ಬಂದು 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 0, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1 ನೀಟಾಗಿ ಸಬ್ಟ್ರಾಕ್ಟ್ ಮಾಡಿ, ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2, ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 5 ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಪವರ್ 3 ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 6, ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 12 ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಅಂದರೆ 24, ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 54. ಈಗ ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ 1 ಬರ್ಕೊಳ್ಳಿ, ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಇಂಟು 1 ಏನಾಗುತ್ತೆ ಎಕ್ಸ್ ಆಗುತ್ತೆ, ಇದು 5/2 ಎಕ್ಸ್ ಸ್ಕ್ವೇರ್ ಆಗುತ್ತೆ, 12/6 2 ಆಗುತ್ತೆ, 54/24 9/4. ಇದಾದಮೇಲೆ ವೈ ಆಫ್ 0.1 ಕೇಳಿದ್ದಾರೆ ಅವರು, ಎಕ್ಸ್ ಜಾಗದಲ್ಲಿ 0.1 ಅಷ್ಟೇ, 1 ಪ್ಲಸ್ 0.1 5/2 0.1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 0.1 ಹೋಲ್ ಕ್ಯೂಬ್ ಪ್ಲಸ್ 9/4 ಇಂಟು 0.1 ಹೋಲ್ ಪವರ್ 4. ವೈ ಆಫ್ 0.1 ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಟೈಪ್ ಮಾಡ್ಕೊಳ್ಳಿ, 1 ಪ್ಲಸ್ ಎಕ್ಸ್ ಪ್ಲಸ್ 5/2 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಕ್ಯೂಬ್ ಪ್ಲಸ್ 9/4 ಎಕ್ಸ್ ಪವರ್ 4. ಕ್ಯಾಲ್ಕುಲೇಟ್ ಎಕ್ಸ್ ಎಕ್ಸಲ್ 0.1 4 ಡೆಸಿಮಲ್ಲಿ ಫಿಕ್ಸ್ ಮಾಡಿ, ಶಿಫ್ಟ್ ಮೋಡ್ 6 4, ಆನ್ಸರ್ ಏನು 1.1272. ಇದು ಫೈನಲ್ ಆನ್ಸರ್. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಕ್ವಶನ್ನು ಅಪ್ಲೈ ಟೇಲರ್ ಸೀರೀಸ್ ಮೆಥಡ್ ಅಂತ ಕೇಳಿದ್ದಾರೆ. ಈಕ್ವೇಷನ್ ಏನು ಕೊಟ್ಟಿದ್ದಾರೆ, dy/dx = 3x + y ಸ್ಕ್ವೇರು, ಆಮೇಲೆ ಗಿವನ್ ವೈ ಆಫ್ 0 1 ಮತ್ತು ವೈ ಆಫ್ 0.1 ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಇದು ಕ್ವಶನ್ ಬರ್ಕೊಳ್ಳಿ, 4 ಡಿಗ್ರಿ ಅಂತ ಮಾಡಬೇಕು, ವೈ 4 ಡ್ಯಾಶ್ ಅಂತ. ಇದು ವೈ ಡ್ಯಾಶ್ dy/dx ಬಂದು ವೈ ಡ್ಯಾಶ್ ಹಾಕ್ಕೊಳ್ಳಿ, ಇದು ಹಂಗೆ ಇರಲಿ. ಇಲ್ಲಿ ಇದನ್ನ ಎಕ್ಸ್ ನಾಟ್ ಇದನ್ನ ವೈ ನಾಟ್ ಅಂತ ಬರ್ಕೊಳ್ಳಿ, ಮತ್ತು ಇದನ್ನ ಇನ್ನೊಂದು ಸತಿ ಬರ್ಕೊಳ್ಳಿ. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 3 ಇಂಟು ಎಕ್ಸ್ ಅಂದ್ರೇನು ಎಕ್ಸ್ ನಾಟ್ 0, ವೈ ಅಂದ್ರೇನು 1, ಕ್ಯಾಲ್ಸಿಲ್ ಹೊಡೆದ್ರೆ 1 ಬರುತ್ತೆ. ಆಮೇಲೆ ವೈ ಡ್ಯಾಶ್ಗೆ ಡಿಫ್ರೆನ್ಸಿಯೇಷನ್ ವೈ ಡಬಲ್ ಡ್ಯಾಶ್, ಎಕ್ಸ್ಗೆ 1, ವೈ ಸ್ಕ್ವೇರ್ಗೆ 2y, ವೈ ಡ್ಯಾಶ್ ಗೊತ್ತಿರಬೇಕು ನಿಮಗೆ ನೋಡಿ, ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್, 3xಗೆ 3 ಇಂಟು 1, ಆಮೇಲೆ ವೈ ಸ್ಕ್ವೇರ್ಗೇನು 2y ವೈ ಡ್ಯಾಶ್. ಇದು ಬರ್ದಾದ್ಮೇಲೆ 3 ಇಂಟು 1 3 ಆಗುತ್ತೆ, ವೈ ಡಬಲ್ ಡ್ಯಾಶ್ ಇದು ಹಂಗೆ ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. ನೆಕ್ಸ್ಟು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 3 + 2, ವೈ ಜಾಗದಲ್ಲಿ ವೈ ನಾಟ್ ಹಾಕಿ, ವೈ ನಾಟ್ 1 ವೈ ಡ್ಯಾಶು 1 ನೋಡಿ, ವೈ ನಾಟ್ 1 ವೈ ಡ್ಯಾಶ್ 1 ಹಾಕಿದ್ರೆ ಇದು 5 ಆಗುತ್ತೆ. ಆಮೇಲೆ ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಸಿಯೇಷನ್ ವೈ ತ್ರಿಬಲ್ ಡ್ಯಾಶ್, 3ಗೆ ಬರೀ 3 ಇದ್ರೆ 0, ವೈ ಇಂಟು ವೈ ಡ್ಯಾಶ್ಗೆ ವೈ ಇಂಟು ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಂಟು ವೈ ಡ್ಯಾಶ್, ಅಂದರೆ ವೈ ಇಟ್ಕೊಂಡು ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಂಡು ವೈಗೆ ವೈ ಡ್ಯಾಶ್, ಇದನ್ನ ಬರ್ಕೊಳ್ಳಿ. 0 ಇದಕ್ಕೆ 2 ಇದಕ್ಕೆ ಇದು ಡಿಫ್ರೆನ್ಸಿಯೇಷನ್ ಬರ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. therefore ಅಂತ ಬಟ್ 2 ವೈ ಜಾಗದಲ್ಲಿ 1 ವೈ ಡಬಲ್ ಡ್ಯಾಶ್ ಎತ್ತಲ್ಲಿ 5, 2 ಇಂಟು ವೈ ಡ್ಯಾಶ್ ಎತ್ತಲ್ಲಿ 1 ಹಾಕಿದ್ರೆ ಇದು ಬರುತ್ತೆ ವೈ 4 ಡ್ಯಾಶ್, 2 ಇಟ್ಕೊಳ್ಳಿ, ವೈ ಇಂಟು ವೈ ತ್ರಿಬಲ್ ಡ್ಯಾಶ್ ವೈ ಡಬಲ್ ಡ್ಯಾಶ್ ಇಂಟು ವೈ ಡ್ಯಾಶ್ ಪ್ಲಸ್ 2 ಇಂಟು ವೈ ಡ್ಯಾಶ್ ಸ್ಕ್ವೇರ್ಗೆ 2 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್, 2y ವೈ ತ್ರಿಬಲ್ ಡ್ಯಾಶ್, 2 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್, 4 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್, ವೈ 4 ಡ್ಯಾಶ್, 2y ವೈ ತ್ರಿಬಲ್, 2 + 4 6 ಆಗುತ್ತೆ. ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ನೀವು ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇದಾದ ತಕ್ಷಣ ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಫಾರ್ಮುಲಾ ಅಪ್ಲೈ ಮಾಡಿ, ಎಲ್ಲ ನೀಟಾಗಿ ಸಬ್ಟ್ಯೂಟ್ ಮಾಡಿ, ಆಮೇಲೆ ಎಕ್ಸಾಕ್ಟಲ್ಲಿ 0.1 ಹಾಕಿ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್.